Next one sum number 2 under the head of overhead cost control. The following data is obtained from the books of Booksy company for the off year ended 30th September 2014. Prepare your overhead distribution summary. Particulars: direct wages, direct material, number of employees, electricity, number of light points, asset value, area occupied or square yards. Production department, service department. ABC is the production department, service department is X and Y. We know the meaning of primary distribution summary or primary distribution summary. In the primary distribution summary, we are segregating the overhead cost to production department to service department. Okay, so in this problem, they are given the production department and service department. Okay, next one. The expenses for the 6 months were stores overhead rupees 400, motive power 1500, electric lighting 200, labor welfare 3000, depreciation 6000, repairs and maintenance 1200, general overhead 10,000, rent and taxes 600. Apportion the expenses. These are the indirect expenses based on the apportionment basis or based on the information ನಾವೇನು ಮಾಡ್ತೀವಿ ಇದನ್ನ ಸೆಗ್ರಿಗೇಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಟ್ ಈಸ್ ರಿಲೇಟೆಡ್ ಟು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಇನ್ಫಾರ್ಮೇಶನ್. Apportion the expenses of department X in the ratio of 4:3:3 and department Y in the proportion of direct wages to the departments. ಓಕೆ, ಎ ಬಿ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಅಪೋರ್ಷನ್ ಮಾಡಬೇಕು ಸರ್ವಿಸ್ ಡಿಪಾರ್ಟ್ಮೆಂಟ್ಗಳಿಗೆ. ಅಂದರೆ ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಏನು ಮಾಡಿರ್ತೀವಿ ಅದ್ರ ಬೇಸ್ ಮೇಲೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಆದರೆ ಡಿಪಾರ್ಟ್ಮೆಂಟ್ ಎಕ್ಸ್ಗೆ ನಾವು ಅಪೋರ್ಷನ್ ಮಾಡಬೇಕಾದ್ರೆ 4:3:3 ರೇಷಿಯೋಲಿ ಮಾಡಬೇಕು. ಡಿಪಾರ್ಟ್ಮೆಂಟ್ ವೈಗೆ ನಾವು ಅಪೋರ್ಷನ್ ಮಾಡಬೇಕಾದ್ರೆ ಡೈರೆಕ್ಟ್ ವೇಜಸ್ ಬೇಸಿಸ್ ಮೇಲೆ ಮಾಡಬೇಕು. ಓಕೆ, ಸೊ ನಾವು ಲಾಸ್ಟ್ ಸಮ್ಮಲ್ಲಿ ನಾವೇನು ಮಾಡಿದ್ವಿ, ಏನು ಇಂಡೈರೆಕ್ಟ್ ಕಾಸ್ಟ್ ಇದೆ ಅದನ್ನಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಬೇರೆ ಯಾವುದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ. ಸೊ ಈ ಸಮ್ಮಲ್ಲಿ ನಮಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎರಡೂ ಕೊಟ್ಟಿರೋದ್ರಿಂದ ಯು ಶುಡ್ ಕನ್ಸಿಡರ್ ಡೈರೆಕ್ಟ್ ವೇಜಸ್ ಆ್ಯಂಡ್ ಡೈರೆಕ್ಟ್ ಮೆಟೀರಿಯಲ್ಸ್ ಆಲ್ಸೋ. ಓಕೆ, ಸೊ ಈ ಡಿಪಾರ್ಟ್ಮೆಂಟಲ್ಲಿ ಪ್ರೊಡಕ್ಷನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎರಡೂ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್ ಎರಡೂ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಪರ್ಟಿಕ್ಯುಲರ್ಸ್ ಕಾಲಮ್ ಬೇಸಿಕ್ಸ್ ಆರ್ ಬೇಸಿಸ್, ಟೋಟಲ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ ಬಿ ಸಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಎರಡು ಡಿಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಎರಡು ಡಿಪಾರ್ಟ್ಮೆಂಟ್ಗೆ ಕಾಲಮ್ನ ಫ್ರೇಮ್ ಮಾಡಬೇಕು. ಫಸ್ಟ್ ಒನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ ದಿಸ್ ಪ್ರಾಬ್ಲಮ್ ವಿ ಶುಡ್ ಟೇಕ್ ಅನ್ ದ ಡೈರೆಕ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಡೈರೆಕ್ಟ್ ವೇಜಸ್ ಆಲ್ಸೋ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಡೈರೆಕ್ಟ್ ವೇಜಸ್ನ ಯಾವ ಬೇಸ್ ಮೇಲೆ ತಗೋಬಹುದು ಅಂತ ನೀವು ಕೇಳ್ಬೋದು. ಆಲ್ವೇಸ್ ಶುಡ್ ಬಿ ಟೇಕನ್ ಆಕ್ಚುಯಲ್ಸ್ ಆಸ್ ಪರ್ ಏನು ಇನ್ಫಾರ್ಮೇಷನ್ ಇದೆ ಅದೇ ಬೇಸ್ ಮೇಲೆ ತಗೋತೀವಿ. ಬಟ್ ಯು ಶುಡ್ ಅಲೋಕೇಟ್ ಓನ್ಲಿ ದ ಸರ್ವಿಸ್ ಡಿಪಾರ್ಟ್ಮೆಂಟ್, ನಾಟ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, ಬಿಕಾಸ್ ದಿಸ್ ಇಸ್ ಅ ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಸೊ ಹಾಗಾಗಿ ನೀವು ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಡೈರೆಕ್ಟ್ ವೇಜಸ್ನ ನೀವೇನು ಮಾಡ್ತೀವಿ, ಆಸ್ ಪರ್ ದಿ ಫಾರ್ಮ್ಯಾಟ್ ಪ್ರಕಾರ ಯು ಶುಡ್ ಓನ್ಲಿ ಕನ್ಸಿಡರ್ ಸರ್ವಿಸ್ ಡಿಪಾರ್ಟ್ಮೆಂಟ್, ನಾಟ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, ಡೈರೆಕ್ಟ್ ಮೆಟೀರಿಯಲ್ಸ್, ಸೊ ಟೋಟಲ್ ಆಕ್ಚುಯಲ್ಸ್ ಆಸ್ ಪರ್ ಏನಿದೆ ಅದ್ರ ಬೇಸ್ ಮೇಲೆ ತಗೊಳ್ಳೋದ್ರಿಂದ ಡೈರೆಕ್ಟ್ ಮೆಟೀರಿಯಲ್ಸ್ ಬಂದು, ಸೊ ನೋಡಿ 1500 ಆ್ಯಂಡ್ 1000 ಇದೆ. 1500, 1000 ಓನ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ತಗೋಬೇಕಾಗಿರೋದ್ರಿಂದ ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ ಏನಿದೆ ಅದ್ರ ಮೇಲೆ 1500 ಆ್ಯಂಡ್ 1000 ರೈಟ್ ಆನ್ ದ 1000, ನಾಟ್ ನೆಸಸರಿ ಟು ಅಪೋರ್ಷನ್ ದ ರೇಷಿಯೋ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಆಕ್ಚುಯಲ್ಸ್ ಬೇಸಿಸ್ ಮೇಲೆ ತಗೋತೀವಿ. ಸೊ ದಿಸ್ ಇನ್ಫಾರ್ಮೇಶನ್ ಇಸ್ ಆಲ್ಸೋ ದೇರ್ ಇನ್ ದ ಪ್ರಾಬ್ಲಮ್. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ 1000, ಸರ್ವಿಸ್ ಡಿಪಾರ್ಟ್ಮೆಂಟ್ ವೈ 1000, ರೈಟ್ ಡೌನ್ ದ 1000 and 1000 is under the head of service department. So this is the direct material and direct wages. ನೆನ್ಪಿಟ್ಕೊಳ್ಳಿ, ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ಪ್ರೊಡಕ್ಷನ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯು ಶುಡ್ ಟೇಕನ್ ಅಂಡರ್ ದಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂಡರ್. ಓಕೆ, ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಸೆಗ್ರಿಗೇಷನ್ ಮಾಡಬೇಕು. ಸ್ಟೋರ್ಸ್ ಓವರ್ಹೆಡ್ಸ್ ಆಲ್ವೇಸ್ ಬೇಸ್ಡ್ ಆನ್ ದ ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಪ್ರಪೋರ್ಷನ್ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎರಡೂ ಸೆಗ್ರಿಗೇಷನ್ನ ಮಾಡ್ಕೋಬೇಕು. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಬಂದು 3000 plus 2500, 3000 is to 2500 is to 2000 is to 1500 is to 1000 ಇದೆ. ಸೊ ಇದನ್ನ ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದ್ರೆ ಸೊ ನಮಗೆ 6:5:4:3:2 ರೇಷಿಯೋದಲ್ಲಿ ಬರುತ್ತೆ. ಓಕೆ, ಸೊ ಆ ರೇಷಿಯೋನ ತಗೊಂಡು ಟೋಟಲ್ ಡೈರೆಕ್ಟ್ ಟೋಟಲ್ ಸ್ಟೋರ್ಸ್ ಓವರ್ಹೆಡ್ ಬಂದು 400 ಇದೆ. 400 ಇಂಟು 6 plus 5 equals to 11, 11 plus 4 equals to 15, 15 plus 3 plus 2 equals to 20 ಆಗುತ್ತೆ. 400 ಇಂಟು 6 ಡಿವೈಡೆಡ್ ಬೈ 20 ಮಾಡಿದ್ರೆ 120 ಅಂಡರ್ ದ ಹೆಡ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟ್ ಬಿ 400 ಇಂಟು 5 ಡಿವೈಡೆಡ್ ಬೈ 20 ಈಕ್ವಲ್ಸ್ ಟು 100. ಡಿಪಾರ್ಟ್ಮೆಂಟ್ ಸಿ 400 ಇಂಟು 4 ಡಿವೈಡೆಡ್ ಬೈ 20 ಈಕ್ವಲ್ಸ್ ಟು 80. ಡಿಪಾರ್ಟ್ಮೆಂಟ್ ಎಕ್ಸ್
400 into 3 divided by 20 equals to 60. Department Y, 400 into 2 divided by 20 equals to 40. Next one calculation, motive power. So motive power always calculated based on the electricity or light points. In the absence of electricity, calculated should be calculated on the basis of HP rate. So ಇಲ್ಲಿ electricity ಇರೋದ್ರಿಂದ electricity ಬೇಸ್ ಮೇಲೆ ಮಾಡ್ತೀವಿ. ಸೊ electricity ನಮ್ದು ಪರ್ಸೆಂಟೇಜ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ, ಅದನ್ನು ನಾವು ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, 8:6:6:6:2 ಬರುತ್ತೆ. 8 plus 6 equals to 14, 14 plus 6 equals to 20, 20 plus 2 plus 3 equals to 25 ಆಗುತ್ತೆ ಟೋಟಲ್ ರೇಷಿಯೋಸು. ಸೊ ಮೋಟಿವ್ ಪವರ್ ಬಂದು 1500 ಇದೆ. 1500 ಇಂಟು 8 ಡಿವೈಡೆಡ್ ಬೈ 25 equals to 480. 1500 into 6 divided by 25 equals to 360. 1500 into 6 divided by 25 equals to 360. 1500 into 2 divided by 25 equals to 120. 1500 into 3 divided by 25 equals to 180. Next one is electric lighting. So electric lighting always calculated based on the number of light point as per the apportionment basis. So light points na ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಲೈಟ್ ಪಾಯಿಂಟ್ಸ್ 10, 15, 15, 5, 5 ಇದೆ. ಸೊ ಅದನ್ನ ಸ್ಮಾಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿದ್ರೆ 2:3:3:1:1 ಆಗುತ್ತೆ. ಸೊ ಪ್ಲಸ್ ಟೋಟಲ್ ಮಾಡಿದ್ರೆ ನಮಗೆ 10 ರೇಷಿಯೋಸ್ ಬರುತ್ತೆ. ಸೊ 200 ಇಸ್ ದ ಎಲೆಕ್ಟ್ರಿಕ್ ಲೈಟಿಂಗ್. 200 into 2 divided by 10 equals to 40. 200 into 3 divided by 10 equals to 60. 200 into 3 divided by 10 equals to 60. 200 into 1 divided by 10 equals to 20, 20 ಬರುತ್ತೆ. ಸೇಮ್ ರೇಷಿಯೋಸ್ ಇರೋದ್ರೆ 20, 20 ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಲೇಬರ್ ವೆಲ್ಫೇರ್. ಸೊ ಲೇಬರ್ ವೆಲ್ಫೇರ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಎಂಪ್ಲಾಯೀಸ್. ಸೊ ನಂಬರ್ ಆಫ್ ಎಂಪ್ಲಾಯೀಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 200, 150, 150, 50, 50 ಇದೆ. ಸೊ ಲೇಬರ್ ವೆಲ್ಫೇರ್ನ ನಾವು ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದ್ರೆ 4:3 ನಂಬರ್ ಆಫ್ ಎಂಪ್ಲಾಯೀಸ್ 4:3:3:1:1 ಆಗುತ್ತೆ. ಸೊ ಟೋಟಲ್ ಬಂದು 12 ಆಗುತ್ತೆ. 3000 ಇಂಟು 4 divided by 12 equals to 1000. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 3000 ಇಂಟು 3 divided by 12 equals to 750. 3000 ಇಂಟು 1 divided by 12 equals to 250. 3000 into 1 divided by 12 equals to 250. Next, depreciation always calculated based on the value of assets. ಸೊ ವ್ಯಾಲ್ಯೂ ಆಫ್ ಅಸೆಟ್ಸ್ನ ನಾವು ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದ್ರೆ 5:3:2:1 ಆಗುತ್ತೆ. ಸೊ ಟೋಟಲ್ ಡಿಪ್ರಿಷಿಯೇಷನ್ ಬಂದು 6000. ಸೊ 6000 ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 6000 ಇಂಟು 5 divided by ಟೋಟಲ್ 5:3:2:1:1 equals to 12. So 6000 into 5 divided by 12 equals to 2500. 6000 into 3 divided by 12 equals to 1500. 6000 into 2 divided by 2 divided by 12 equals to 1000. 6000 into 1 divided by 12 equals to 500. So same ratio ಇರೋದ್ರಿಂದ 500 ಬರುತ್ತೆ. Next, repairs and maintenance. So repairs and maintenance based on the value of assets. So value of assets na find out ಮಾಡಿದೀವಿ. ಸ್ಮಾಲ್ ವ್ಯಾಲ್ಯೂಸ್ 5:3:2:1:1. ವ್ಯಾಲ್ಯೂ ಆಫ್ ಅಸೆಟ್ ಬಂದು 1200 ಇದೆ. 1200 into 5 divided by 12 equals to 500. 1200 into 3 divided by 12 equals to 300. 1200 into 2 divided by 12 equals to 200. 1200 into 1 divided by 12 equals to 100. ಸೇಮ್ ರೇಷಿಯೋ ಇರೋದ್ರಿಂದ ಸೇಮ್ 100 ಬರುತ್ತೆ. ನೆಕ್ಸ್ಟ್, ಜನರಲ್ ಓವರ್ಹೆಡ್. ಜನರಲ್ ಓವರ್ಹೆಡ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಡೈರೆಕ್ಟ್ ವೇಜಸ್ ಆಸ್ ಪರ್ ದ ಫಾರ್ಮ್ಯಾಟ್. ಸೊ ಡೈರೆಕ್ಟ್ ವೇಜಸ್ 7:6:5:1:1 ಆಗಿದೆ. ಸೊ ಟೋಟಲ್ ಬಂದು 7 plus 6 equals to 13, 13 plus 5 equals to 18, 18 plus 2 equals to 20 ಆಗುತ್ತೆ. ಟೋಟಲ್ 20 ರೇಷಿಯೋ ಆಗುತ್ತೆ. ಸೊ ಜನರಲ್ ಓವರ್ಹೆಡ್ ಕಾಸ್ಟ್ ಬಂದು 10,000. 10,000 into 7 divided by 20 equals to 3,500. 10,000 into 6 divided by 20 equals to 3,000. 10,000 into 5 divided by 20 equals to 2,500. 10,000 into 1 divided by 20 equals to 500. 10,000 into 1 divided by 20 equals to 500. Next, under the head of primary overhead distribution summary, last one calculation, rent and taxes. Rent and taxes based on the area or square yards.
ಸೊ ಏರಿಯಾ ಬೇಸಿಸಲ್ಲಿ ಮಾಡೋದಾದರೆ ಸ್ಮಾಲ್ ವ್ಯಾಲ್ಯೂಸ್ ಬಂದು 4:3:3:1:1. ಸೊ ಟೋಟಲ್ ಕಾಸ್ಟ್ ಬಂದು 600 ರೆಂಟ್ ಆ್ಯಂಡ್ ಟ್ಯಾಕ್ಸಸಲ್ಲಿ 600 ಇಂಟು 4 ಡಿವೈಡೆಡ್ ಬೈ 12 equals to 200. 600 into 3 divided by 12 equals to 150. 600 into 3 divided by 12 equals to 150. 600 into 1 divided by 150 equals to each 50 ಬರುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಅನ್ನು ಆಡ್ ಮಾಡಿ ಟೋಟಲ್ ಓವರ್ ಹೆಡ್ಸ್ ಅಂತ ಕೊಡಿ. ಟೋಟಲ್ ಕಾಸ್ಟ್ ಬಂದ್ರೆ 27,400. ಎ ನ ಟೋಟಲ್ ಮಾಡಿ, ಬಿ ನ ಟೋಟಲ್ ಮಾಡಿ, ಸಿ ನ ಟೋಟಲ್ ಮಾಡಿ, ಅದೇ ರೀತಿ ಎಕ್ಸ್ ಅಂಡ್ ವೈ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಬೋತ್ ದ ಡಿಪಾರ್ಟ್ಮೆಂಟ್ ಶುಡ್ ಬಿ ಟೋಟಲ್ ಮಾಡಿ. ಸೊ ಟೋಟಲ್ ಓವರ್ ಹೆಡ್ಸ್ 27,400. ಸೊ ಟೋಟಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಡ್ ಮಾಡಿದ್ರೆ 27,400 ಬರುತ್ತೆ. ದಿಸ್ ಇಸ್ ಎ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ನೆಕ್ಸ್ಟ್ ಒನ್, in this problem we should calculate the secondary overhead distribution summary. So format is same, particulars, base, total. In this problem we should only calculate the production department because we know the secondary overhead distribution summary meaning. Secondary overhead distribution summary meaning is the service department cost should be allocated to the production department only. Okay, so that's why you should calculate only the production departments. Okay, so illi particulars illi barodadre as per primary distribution summary. Okay, as per primary distribution summary production department information ಏನಿದೆ ಅಂತ ಚೆಕ್ ಮಾಡಿ. ಓಕೆ, as per primary distribution summary production department A 8,350, B 6,220, C 5,100. write down the 8,350, 6,220, C 5,100. next service department, we know the service department X and Y. so ಅದನ್ನ ಬರ್ಕೊಳ್ಳಿ. X and Y ಅಲ್ಲಿ ಬರೋದಾದ್ರೆ ಪ್ರಾಬ್ಲಮ್ ನೋಡಿ, ದೇ ಆರ್ ಗಿವನ್ ದ ಇನ್ಫಾರ್ಮೇಶನ್ ಅಬೌಟ್ ದ ಅಪೋರ್ಷನ್ ಆಫ್ ಎಕ್ಸ್ಪೆನ್ಸಸ್ ಡಿಪಾರ್ಟ್ಮೆಂಟ್ X and Y, ದಟ್ ಮೀನ್ಸ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಅಂಡರ್ ದಟ್ ಡಿಪಾರ್ಟ್ಮೆಂಟ್ X in the ratio of 4:3:3. Okay, so department X allocated or apportioned based on the 4:3:3 and direct wages to the department. Okay, department Y in the proportion of direct wages to the department A in the department. So you should allocate the Y department based on the direct wages. Direct wages percentage is 7:6:5. Okay, only related to the production department, not the service department. Okay, so X na ನೀವು 4:3:3 ರೇಷಿಯೋದಲ್ಲಿ, Y ನ ನೀವು ಡೈರೆಕ್ಟ್ ವೇಜಸ್ ಬೇಸಿಸ್ ಮೇಲೆ ಅಲೋಕೇಶನ್ ಮಾಡಬೇಕು. ಸೊ ಇಲ್ಲಿ ಬರೋಣ, ಸರ್ವಿಸ್ ಡಿಪಾರ್ಟ್ಮೆಂಟ್ X ಅಂಡ್ Y ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಾವು ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಟೋಟಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ನ ಅಪ್ಲೈ ಮಾಡಿದೀವಿ. ಆ ಸೆಗ್ರಿಗೇಷನ್ ಕೂಡ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಲಿ ಮಾಡಿದೀವಿ. ಸೊ ಹಾಗಾಗಿ ಬರೆದಿದ್ದೀವಿ. ಸರ್ವಿಸ್ ಡಿಪಾರ್ಟ್ಮೆಂಟ್ X ಅಂಡ್ Y ವ್ಯಾಲ್ಯೂಸ್ನ ನೋಡೋಣ. ಸರ್ವಿಸ್ ಡಿಪಾರ್ಟ್ಮೆಂಟ್ X ವ್ಯಾಲ್ಯೂ 4,100, Y ವ್ಯಾಲ್ಯೂ 3,640. ಓಕೆ, 4,100 3,640 ಟೋಟಲ್ ಕಾಲಮ್ ಅಲ್ಲಿ ಬರೆಯೋಣ. ಅದಾದ ನಂತರ 4,100 ಇಂಟು 4 ಡಿವೈಡೆಡ್ ಬೈ 10. ಓಕೆ, ಸೊ 10 ಹೆಂಗೆ ಬಂತಪ್ಪ ಅಂದರೆ 4 + 3 + 3 = 10. ಓಕೆ, ಸೊ 4,100 ಇಂಟು 4 ಡಿವೈಡೆಡ್ ಬೈ 10 = 1,640. ಓಕೆ, ನೆಕ್ಸ್ಟ್ 4,100 into 3 divided by 10 equals to 1,230. 4,100 into 3 divided by 10 equals to 1,230. Next, direct wages 3,640 wages ಮೇಲೆ ಬೇಸ್ ಮೇಲೆ ಮಾಡಬೇಕು. Y ಡಿಪಾರ್ಟ್ಮೆಂಟು 3,640 ಬಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಇದೆ. ಸೊ 3,640 ಇಂಟು 7 ಡಿವೈಡೆಡ್ ಬೈ 18 equals to 1,416. 18 ಹೇಗೆ ಬಂತಪ್ಪ ಅಂದರೆ 7 + 6 = 13, 13 + 5 = 18 ಆಗುತ್ತೆ. ಸೊ 3,640 ಇಂಟು 7 ಡಿವೈಡೆಡ್ ಬೈ 18 = 1,416. 3,640 ಇಂಟು 6 ಡಿವೈಡೆಡ್ ಬೈ 18 = 1,213. 3,640 ಇಂಟು 5 ಡಿವೈಡೆಡ್ ಬೈ 18 = 1,011. ಓಕೆ, ಸೊ ಇದಿಷ್ಟು ಆಗುತ್ತೆ. ನೆಕ್ಸ್ಟ್ ಟೋಟಲ್ ಓವರ್ ಹೆಡ್ಸ್ ಆಫ್ ಸೆಕೆಂಡರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಟೋಟಲ್ ಕಾಸ್ಟನ್ನು ಟೋಟಲ್ ಮಾಡಿ 27,400. ಸಿ ದ ಪ್ರಾಬ್ಲಮ್.
ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲೂ ಕೂಡ 27,400 ಬಂದಿದೆ ಆ್ಯಂಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಕೂಡ 27,400 ಬಂದಿದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಎ 11,936, ಡಿಪಾರ್ಟ್ಮೆಂಟ್ ಬಿ 8,663, ಡಿಪಾರ್ಟ್ಮೆಂಟ್ ಸಿ 7,341. ಓಕೆ, ದಿಸ್ ಇಸ್ ದ ಟೋಟಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡರ್ ದ ಹೆಡ್ ಆಫ್ ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಸೇಮ್ ಮೆಥಡಲ್ಲಿ ನೆಕ್ಸ್ಟ್ ಥರ್ಡ್ ಒನ್ಸ್ ಪ್ರಾಬ್ಲಮ್ ಇದೆ, ದಟ್ ಈಸ್ ಸ್ನೇಹಾ ಕಂಪನಿ ಇಸ್ ಹ್ಯಾವಿಂಗ್ ಎ 4 ಡಿಪಾರ್ಟ್ಮೆಂಟ್ಸ್, ಎ ಬಿ ಸಿ ಆರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿ ಇ ಸಿ ಸರ್ವಿಸ್ ಡಿಪಾರ್ಟ್ಮೆಂಟ್. ಸೊ ಈ ಪ್ರಾಬ್ಲಮು ಕೂಡ ಸೆಕೆಂಡ್ ಸಮ್ ಹೇಗಿದೆ ಅದೇ ರೀತಿ ಇರೋದ್ರಿಂದ ಯು ಕ್ಯಾನ್ ಸಾಲ್ವ್. ಓಕೆ, ಸೊ ಥರ್ಡ್ ಒನ್ ಸಮ್ಮನ್ನು ನೀವೇ ಸಾಲ್ವ್ ಮಾಡ್ಬೋದು. ಫಸ್ಟು ಸೆಕೆಂಡ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ನಾವು ಮಾಡಿದ್ದು ಬಂದು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ನೆಕ್ಸ್ಟ್ ನಾವು ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ಗೆ ಹೋಗೋಣ. ಓಕೆ, ಥರ್ಡ್ ಸಮ್ನ ನೀವು ಸಾಲ್ವ್ ಮಾಡಬೇಕು. ಥರ್ಡ್ ಸಮ್ ಸಾಲ್ವ್ ನೀವೇ ಓನಾಗಿ ಸಾಲ್ವ್ ಮಾಡಿಲ್ಲ ಅಂದರೆ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದ ಫೋರ್ತ್ ಸಮ್. ಓಕೆ.